ಅರ್ಜುನ ಮತ್ತು ಕೃಷ್ಣನ ಸಂವಾದವನ್ನು ಆಳವಾಗಿ ಓದಿದ ಮೇಲೆ ನನಗೆ ರಿಪೀಟೆಡ್ ಆಗಿದ್ದು ಬರ್ತಾಯಿತ್ತು. ದೇವರು ಹೇಳ್ತಾನೆ, ಅಂದರೆ ಪರಮಾತ್ಮ ಜೀವಾತ್ಮನಿಗೆ ಹೇಳ್ತಾನೆ, ನಿನ್ನನ್ನು ನೀನು ಯಾವುದಕ್ಕೂ ಬಲವಂತ ಪಡಿಸ್ಕೋಬೇಡ, ಸೈಲೆಂಟಾಗಿರು, ನಾನು ನಿನಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ, ನಿಶ್ಚಲವಾಗಿರು, ನಿರ್ಮಲ ಮನಸ್ಸಿನಿಂದ ಇರು, ಶಾಂತವಾಗಿರು, ಸಂತೋಷವಾಗಿರು, ನಾನು ನಿನ್ನ ಕಾಳಗನ ಮಾಡ್ತೀನಿ, ನಾನು ಯುದ್ಧ ಮಾಡ್ತೀನಿ, ನೀನೇನು ಮಾಡಬೇಡ, ಶಾಂತವಾಗಿರು, ಏನೇ ನಿನಗೆ ಕಾನ್ಫ್ಲಿಕ್ಟ್ ಬಂದರೂ ನಾನು ನೋಡ್ಕೋತೀನಿ, ಆದರೆ ನೀನು ನನ್ನ ದಾರಿಗೆ ಅಡ್ಡ ಬರಬಾರ್ದು. ಆಗ ಅನ್ನೆಸೆಸರಿ ಡಿಲೇ ಆಗುತ್ತೆ, ಪ್ರೋಗ್ರೆಸ್ ಆಗಲ್ಲ. ಯಾಕೆ ನಮ್ಮ ಜೀವನದಲ್ಲಿ ಯಾವುದೂ ಪ್ರೋಗ್ರೆಸ್ ಆಗಲ್ಲ? ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇಲ್ಲ? ನೀವು ಆಗಕ್ಕೆ ಬಿಡ್ತಾ ಇಲ್ಲ. ಅವನನ್ನು ಬಿಟ್ಬಿಟ್ಟ ಮೇಲೆ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇರೋದು? ಎಷ್ಟೋ ಸತಿ ನಾನು ಹೇಳ್ತಾರೆ, ನಿಮ್ಮನ್ನು ನಂಬಿದ್ದೀನಿ ಅಂತ. ನಾನು ಅವ್ರಿಗೆ ಹೇಳೋದು, ನೀವು ನನ್ನನ್ನು ನಂಬಿಲ್ಲ ರೀ. ನೀವು ನನ್ನನ್ನು ನಂಬಿದರೆ ನೀವು ಯೋಚನೆ ಮಾಡ್ತಾ ಇರಲಿಲ್ಲ. ಎಷ್ಟು ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಂದರೆ ನೀವು ನನ್ನ ನಂಬಿಲ್ಲ ಅಂತ. ನೀವು ಯಾವತ್ತು ನಂಬಿಡ್ತೀರಾ, ಯೋಚನೆನ ನಿಲ್ಲಿಸ್ತೀರಾ, ಅವತ್ತು ನಿಮ್ಮ ಕೆಲಸ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ. ನೀವು ಕೆಲಸ ಆಗದೇ ಇರೋಕ್ಕೆ ಏನು ಬೇಕೋ ಅದನ್ನೇ ಮಾಡ್ತಿದ್ದೀರಾ ಅಂತ. ಅವನು ಹೇಳ್ತಾನೆ, ನಾನು ನೋಡ್ಕೋತೀನಿ, ನೀನು ಅಡ್ಡ ಬಂದರೆ ಲೇಟ್ ಆಗುತ್ತೆ. ಕೇಳಿಸ್ತಾ ಇರುತ್ತೆ ನಂಗೆ ಆವಾಗದು ಪರಮಾತ್ಮ ಮಾತಾಡೋದು ಒಳಗಿಂದ. ಐ ಲವ್ ಯು, ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್, ಡೋಂಟ್ ಫೋರ್ಸ್ ಇಟ್, ಜಸ್ಟ್ ಲೆಟ್ ಗೋ, ಜಸ್ಟ್ ಲೀವ್ ಇಟ್, ಬಿಟ್ಬಿಡು, ನಾನಿದ್ದೀನಿ, ನೋಡ್ಕೋತೀನಿ ಅಂತ. ಎಷ್ಟು ಧೈರ್ಯ ಬರುತ್ತೆ.